ಅಂದ್ರೆ ಅವ್ರು ಅಂದ್ರೆ ಅವರು ನಮ್ ಜನಪ್ರತಿನಿಧಿ ತನಕ ಫೋನ್ ಹಚ್ಚಕ್ಕಿಂತ ಮುಂಚೆನೆ ಅವ್ರಿಗೆ ಸಾಲ್ವ್ ಆಗಪ್ಲೆ ಒಂದು ಸಿಸ್ಟಮ್ ಮಾಡ್ಬೇಕು. ಆ ರೀತಿ ಕಂಪ್ಲೇಂಟ್ ಮೆಕ್ಯಾನಿಸಮ್ ಏನಾದ್ರು ಮಾಡಿದೀನಿ ಸರ್? PSC ಲೆವೆಲ್ ಮಾಡಿದ್ದೀವಿ ಸರ್. ಕೆಲವು ಸಲ ಏನಾಗುತ್ತೆ, ಡೈರೆಕ್ಟ್ ಆಗಿ ಹೈದರಾಬಾದ್ ಹೋದಾಗ ಡೈರೆಕ್ಟ್ ಎಮರ್ಜೆನ್ಸಿ ಒಂದು IV ಲೈನ್ ಹಾಕಿ ಬರ್ತಾರೆ ಸರ್. ಅಂತ ಪೇಷಂಟ್ಗೆ ನಮ್ಮ ಹತ್ರ ಟ್ರೈನ್ ನೆಫ್ರಾಲಜಿಸ್ಟ್ ಇರಲ್ಲ ಸರ್. ಒಂದೊಂದ್ಸಲ ನಾವು ಅರಿಬರಿಲಿ ಮಾಡಿದ್ರೆ ಇನ್ಫೆಕ್ಷನ್ ಆಗ್ಬಿಟ್ಟು ಇಟ್ಸ್ ವೆರಿ ಪ್ರಾಬ್ಲಮ್ಯಾಟಿಕ್ ಅಂತ ನಾವು ಬ್ರೀಮ್ಸ್ ಅಲ್ಲಿ ತಗೊಂಡ್ಬಿಟ್ಟು ಅವ್ರಿಗೆ ಡಯಾಲಿಸಿಸ್ ಮಾಡೋ ವ್ಯವಸ್ಥೆ ಮಾಡಿದ್ವಿ. ಇಲ್ಲ, ಡಯಾಲಿಸಿಸ್ ಅಷ್ಟೇ ಅಲ್ಲದಿಲ್ಲ, ಇನ್ ಜನರಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಂಪ್ಲೇಂಟ್ ಮೆಕ್ಯಾನಿಸಮ್ ಏನಾದ್ರು ಮಾಡಿದೀರಾ? ಈ ಉದಾಹರಣೆ ಸ್ವಲ್ಪ ಜನರಿಗೆ ನನ್ನ ತನಕ ಬರ್ಲಕ್ ಆಗೋದಿಲ್ಲ, MLA ತನಕ ಹೋಗ್ಲಕ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಅವ್ರು ಎಲ್ಲಿ ಹೋಗ್ಬೇಕು, ಅವ್ರ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಾ ಇದೇನೆ ಆಗ್ತಾ ಇಲ್ಲ. ಆ ಕಂಪ್ಲೇಂಟ್ ರಿಜಿಸ್ಟರ್ ಆಗೋದು ಇಂಪಾರ್ಟೆಂಟ್. ಕಂಪ್ಲೇಂಟ್ ರಿಜಿಸ್ಟರ್ ಆಯ್ತು ಅಂತಂದ್ರೆ ನಾಳೆ ನಾವು ಪಾಲಿಸಿ ಫಾರ್ಮ್ ಮಾಡಬಹುದು. ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಾರ ಅನ್ನೋದು ಡೇಟಾ ನಮ್ಗೆ ಸಿಗ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿಯಲ್ಲಿ ನಮ್ಗೆ ಕೆಲಸ ಮಾಡಕ್ ಆಗಲ್ಲ. ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಾ ಇದೆಯಾ? ಅದು PSC ಮಟ್ಟದಿಂದ ನಮಗೆ ಡಿಟೇಲ್ ಆಗಿ ಪರ್ ಮಂತ್ ರಿಪೋರ್ಟ್ ತಗೋತೀವಿ ಸರ್. ನಮ್ಮ ಏನು ಡಯಾಲಿಸಿಸ್ ಆನ್ ಡಯಾಲಿಸಿಸ್ ಫೈಲ್ ಇದ್ದಾರೆ, ನೀವು ಒಂದು ಆನ್ಲೈನ್ ಡೇಟಾ ಬೇಸ್. ನೀವು ಬರೀ ಡಯಾಲಿಸಿಸ್ ಅಷ್ಟೇ ಮತ್ತೆ ಡಯಾಲಿಸಿಸ್ ಅಲ್ಲಿ ಇದ್ದೀನಿ, ಡಯಾಲಿಸಿಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ ಜನರಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವೊಂದು ಆನ್ಲೈನ್ ಮೆಕ್ಯಾನಿಸಮ್ ಮಾಡ್ರಿ. ಆನ್ಲೈನ್ ಮೆಕ್ಯಾನಿಸಮ್ ನೀವು ಯಾವ ರೀತಿ ಮಾಡ್ರಿ ಅಂತಂದ್ರೆ, ಉದಾಹರಣೆ ನಾನು ಹಾಸ್ಪಿಟಲ್ ಹೋದ, ಈಗ ನಾನೇ ಜನಪ್ರತಿನಿಧಿಯಾಗಿ ನಾನು ಹಾಸ್ಪಿಟಲ್ ಹೋದ, ಈಗ ಸಾಕಷ್ಟು ಶಾಸಕರೆಲ್ಲ ಅವ್ರು ಹೋಗ್ತಾರ, ಸರ್ಪ್ರೈಸ್ ವಿಸಿಟ್ ಮಾಡಿದಾಗ ಒಂದೊಂದ್ಸಲ ಹಾಸ್ಪಿಟಲ್ ಯಾರು ಸ್ಟಾಫ್ ಇರಲ್ಲ. ಆವಾಗ ನಾವೇ ಕೂಡ ನಾವು ಎಲ್ಲೂ ಕಂಪ್ಲೇಂಟ್ ನಾವು ಆಫೀಸ್ಗೆ ರೆಜಿಸ್ಟರ್ ಮಾಡ್ತಾ ಇಲ್ಲ. ನಾವು ಹೋಗ್ತೀವಿ, ಸೋಷಿಯಲ್ ಮೀಡಿಯಾ ಮೇಲೆ ಬರುತ್ತೆ, ಪೇಪರ್ ಬರುತ್ತೆ, ಮತ್ತೆ ಅಲ್ಲಿಂದ ಅಷ್ಟೇ ಹೋಯ್ತು. ಇದು ನೀವೇನು ಹಾಸ್ಪಿಟಲ್ ಅಲ್ಲಿ ನೀವು ಯಾವ ರೀತಿ ನೀವು DC ನೀವು ಸ್ವಲ್ಪ ನೀವು ಸ್ಟಡಿ ಮಾಡಿ ಒಂದು ಆನ್ಲೈನ್ ಮೆಕ್ಯಾನಿಸಮ್ ಫಾರ್ ಹಾಸ್ಪಿಟಲ್ ಕಂಪ್ಲೇಂಟ್ಸ್ ನೀವು ಒಂದು ಡೇಟಾ ಬೇಸ್ ರೆಡಿ ಮಾಡಿ, ನಾಳೆ ದಿವಸ ಯಾರೇ ಪೇಷಂಟ್ ಹೋದ್ರು ಅವ್ರಿಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ, ಅವ್ರಿಗೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಸಿಕ್ಕಿಲ್ಲ, ಡಾಕ್ಟರ್ ಇದ್ದಿಲ್ಲ ಅಂತಂದ್ರೆ ನೀವು ಇಮಿಡಿಯೇಟ್ಲಿ ಅಲ್ಲಿ ಒಂದು ಮೆಕ್ಯಾನಿಸಮ್ ಮಾಡಿ ಅವ್ರ ಕಂಪ್ಲೇಂಟ್ ರಿಜಿಸ್ಟರ್ ಆಗೋಕ್ಕೆ ಒಂದು ಡೇಟಾ ಬೇಸ್ ಮಾಡಿ. IPGS ಒಂದು ಇದೆ ಸರ್, ಪೋರ್ಟಲ್ ಇದೆ ಸರ್. ಅದ್ರಲ್ಲಿ ಯಾರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ನಾವು ಯಾರು ಯೂಸ್ ಮಾಡ್ತಾರೆ IPGS? ನೀವು ಅವೇರ್ನೆಸ್ ಯಾರಿಗೂ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ IPGS ಪೋರ್ಟಲ್ ಬಗ್ಗೆ ಯಾರು ಯೂಸ್ ಮಾಡ್ತಾರೆ. ನೀವು IPGS ಯಾರಾದ್ರೂ ಯಾವ್ದಾದ್ರು ಯೂಸ್ ಮಾಡಿದ್ದೀರಿ? ಯಾರಿಗೂ ಗೊತ್ತಿಲ್ಲ. ಹಂಗ ಹೇಳಕ್ ಹೋಗ್ಬೇಡ್ರಿ. ನೀವು ಪ್ರಾಪರ್ಲಿ ನೀವು ಹೇಳಿ, ನೀವು ಒಂದ್ ಫಾರ್ಮ್ಯಾಟ್ ಒಂದು ಸಿಸ್ಟಮ್ ಮಾಡಿ ನಮ್ಗ ಎಲ್ಲ MLA ಅವರಿಗ, ಎಲ್ಲ MLC ಅವರಿಗ, ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ನಮ್ಮ ಪುರಸಭೆ ಅಧ್ಯಕ್ಷರ ಎಲ್ಲರಿಗೂ ನೀವು ಒಂದು ರಿಪೋರ್ಟ್ ಕೊಡ್ರಿ. ಈ ನಿಮ್ ಕ್ಷೇತ್ರದಲ್ಲಿ ನಾವು ಈ ತರ ನಾವು ಮಾಡಿದೀವಿ, ನೀವು ಅವೇರ್ನೆಸ್ ಸ್ಪ್ರೆಡ್ ಮಾಡೋದು ನಮ್ಗಾದ್ರೂ ಹೇಳ್ರಿ. ನಾವು ಹೋಗಿ ನಾವು ಎಲ್ಲ ಜನರಿಗೆ ನಾವು ಹೇಳ್ತೀವಿ, ಬ್ಯಾನರ್ ನಾವೇ ಹಚ್ತೀವಿ, ನಾವೇ ಎಷ್ಟೊಂದು ದುಡ್ಡು ಖರ್ಚು ಮಾಡಿ ನಾವೇ ಬ್ಯಾನರ್ ಹಚ್ತೀವಿ. ಆದ್ರೆ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮೆಕ್ಯಾನಿಸಮ್ ಇರಬೇಕು.